ನಮ್ಮಂಥ ಬೈಕರ್ಸ್ಗಳಿಗೆ ಈ ಥರ ರೂಟ್ ಸಿಕ್ಬಿಟ್ಟೆ ಏನೇನು ಬೇಡ ಗುರು. ಒಬ್ಬೊಬ್ಬೊಬ್ಬ ಅಲ್ಟಿಮೇಟು. ನಾನು ನೆಕ್ಸೈಸ್ ಊರು ಇಲ್ಲೇ ಅಡ್ಡಾಕಿರೋದು ಇದ್ದಾರೆ, ಬಟ್ ಏನು ಚೆಕ್ ಮಾಡ್ತಾ ಇಲ್ಲ. ಯಾವ ಘಾಟ್ ಅಂತ ಗೊತ್ತಿಲ್ಲ. ಇದು ಕೇರಳಕ್ಕೆ ಸೇರುತ್ತಾ ಕರ್ನಾಟಕಕ್ಕೆ ಸೇರುತ್ತಾ ಗೊತ್ತೇ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಕ್ರೇಜಿ ಆಗಿದೆ ಗುರು ಮಾತ್ರ ರೂಟ್. ನೋ, ಐ ಡೋಂಟ್ ನೋ ದ ರೂಟ್. ವಿ ಹ್ಯಾವ್ ಟು ಟೇಕ್ ಲೆಫ್ಟ್ ಆರ್ ಸಮ್ವೇರ್. ಯಾ, ಗೋ ಅಹೆಡ್. ಬನ್ನಿ, ಏನಿಲ್ಲ, ಹೋಗೋದಷ್ಟೇ. ಇವಾಗ ಜಿನು ಲೀಡ್ ಮಾಡ್ತಾ ಇದ್ದಾನೆ. ಇಲ್ಲಿ ಪೆಟ್ರೋಲ್ 92.90 ಪರ್ ಲೀಟರ್. ಯಾಕಂತ ಹೇಳಿದ್ರೆ ಇದು ಪಾಂಡಿಚೇರಿಯಲ್ಲಿ ಬರೋದು, ಪಾಂಡಿಚೇರಿ ಯೂನಿಯನ್ ಟೆರಿಟರಿ. ಹಾಗಾಗಿ ಸೊ ಇಲ್ಲಿ ಪೆಟ್ರೋಲ್ ತುಂಬ ಕಮ್ಮಿ. ಅಲ್ಲಿ ಯಾರೋ ಕೂತ್ಕೊಂಡು ಅಲ್ಲಿ ಮಾತಾಡ್ತಾ ಇದ್ರು ತುಂಬ ಕಮ್ಮಿ, ಬಟ್ ಆದರೆ ಮಿಕ್ಸಿಂಗ್ ಇರುತ್ತೆ ಅಂತ. ಬಟ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ, ಬಟ್ ಕಡಿಮೆ, ತುಂಬ ಕಡಿಮೆ ಪೆಟ್ರೋಲು. ಏನಿಲ್ಲ, ನಾನ್ ಸ್ಟಾಪಾಗಿ ಹೊಡೆಯೋದು ಇವಾಗ ಕೂರ್ಗ್ ಮೇಲೆ. ಏನು ರೋಡ್ಗಳು ಗುರು ಇದೆಲ್ಲ, ಅಲ್ಟಿಮೇಟ್ ರೋಡ್ಗಳು ಮಾತ್ರ. ಎಲ್ಲೂ ಒಂದು ಪಾತ್ ಹೋಲ್ ಇಲ್ಲ, ಎಲ್ಲೂ ಅಷ್ಟೊಂದು ನೀಟಾಗಿ ಆರ್ಗನೈಸ್ ಆಗಿದೆ ರೋಡ್ಗಳೆಲ್ಲ. ಸಖತ್ ಖುಷಿ ಆಗುತ್ತೆ ಗುರು ರೋಡಲ್ಲಿ ಗಾಡಿ ಹೊಡಿಯೋಕೆ, ಅಲ್ಟಿಮೇಟು. ಸಮುದ್ರ. ಈ ಥರ ಮೋಟೋ ವ್ಲಾಗಿಂಗ್ಗೆ ಈ ಥರ ರೂಟ್ಗಳು ಸಿಕ್ಬಿಟ್ರಿತ್ತಲ್ಲ, ಫರ್ಗೆಟ್ ಅಬೌಟ್ ಮೋಟೋ ವ್ಲಾಗಿಂಗ್. ನಮ್ಮಂಥ ಬೈಕರ್ಸ್ಗಳಿಗೆ ಈ ಥರ ರೂಟ್ ಸಿಕ್ಬಿಟ್ಟೆ ಏನೇನು ಬೇಡ ಗುರು. ಒಬ್ಬೊಬ್ಬೊಬ್ಬ ಅಲ್ಟಿಮೇಟು. ಅಗೇನ್ ಸಿ, ಮತ್ತು ಪುನಃ ಸಮುದ್ರ ಆ ಕಡೆ. ವಾವ್. ವಾವ್, ಏನ್ ಗುರು ರೂಟ್ ಇದು, ಹೆವನ್ ಇದ್ದಂಗಿದೆ. ಕ್ರೇಜಿ. ನಾನು ನೆಕ್ಸೈಸ್ ಊರು ಇಲ್ಲೇ ಅಡ್ಡಾಕಿರೋದು ಇದ್ದಾರೆ, ಬಟ್ ಏನು ಚೆಕ್ ಮಾಡ್ತಾ ಇಲ್ಲ. ಏನಾಯ್ತು? ವೆಲ್ಕಮ್ ಬ್ಯಾಕಾ? ನನಗೆ
ನನಗೆ ಫ್ಯೂಲ್ ಖತಮ್ ಬಂದಂಗಾಯ್ತು. ನಡೀರಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಅಂದಿದ್ದು ನನಗೆ ಫ್ಯೂಲ್ ಖತಮ್ ಬಂದಂಗಾಯ್ತು. ನಂಗೆ ಟೆನ್ಷನ್ ಆಗೋಯ್ತು. ಎಲ್ಲ ಫ್ಯೂಲ್ ಅಪ್ ಮಾಡ್ಕೊಂಡಿದ್ದೀವಿ, ಫ್ಯೂಲ್ ಎಲ್ಲಿಂದ ಖತಮ್ ಆಯ್ತಪ್ಪ ಅಂತ. ಇವಾಗ ಆಫ್ ರೋಡಿಂಗು. ಬನ್ನಿ, ಫಾರೆಸ್ಟ್ ಅವ್ರು ಏನಾದರೂ ಹಿಡಿತಾರ ನಮ್ಮನ್ನು? ಇಲ್ಲ, ಟೂ ವೀಲರ್ಸ್ಗೆಲ್ಲ ನನ್ನ ಪ್ರಕಾರ ಆರಾಮಾಗಿ ಬಿಡ್ತಾರೆ. ನಾನು ಪುನೀತ್ ಒಟ್ಟಿಗೆ ಇದ್ದೀವಿ. ಮಣಿ ಮತ್ತು ಜಿನು ಹಿಂದ್ಗಡೆ ಬರ್ತಾಯಿದ್ದಾರೆ. ಸೊ ಬರಲಿ. ಹಾಂ, ವೆಯ್ಟ್ ಮಾಡೋಣ. ಟ್ರಯಾಂಪ್ ಬಂದ? ಹಾಂ, ಅದೇನು ವಿಲ್ಗು ಬಂದ. ಇಬ್ಬರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಬೆನ್ನಿಗೆ ಇದ್ದಿದ್ರು. ನಮ್ಮ ಹಿಂದ್ಗಡೆ ಕಾಣಿಸಲ್ಲ, ಆ ಕರ್ವ್ಸ್ಗಳಲ್ಲೆಲ್ಲ ಮಿರರಲ್ಲೂ ತೋರಲ್ಲ. ಸೊ ವೆಯ್ಟ್ ಮಾಡಿದ್ವಿ, ಬಂದರು, ಏನು ತೊಂದರೆ ಇಲ್ಲ. ಮತ್ತು ಉಳಿದಿದ್ದು ಇಬ್ಬರು ಮುಂದ್ಗಡೆ ಹೋಗ್ಬಿಟ್ಟಿದ್ದಾರೆ. ಸೊ 4 ಜನ ಜೊತೆಲೇ ಇದ್ದೀವಿ. ಈ ಥರ ಕಾರ್ನರ್ಸಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಗಾಡಿಗಳ ಮೇಲೆ ಕಣ್ಣಿದ್ರೆ, ಸೊ ಮುಂದ್ಗಡೆ ಹೋಗಿದ್ರು ಕೂಡ ಬೆನ್ನಿಂದ ಇದ್ದಾರೆ ಅಂತ ಅನಿಸುತ್ತೆ, ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಇಲ್ಲಾಂದರೆ ಎಲ್ಲೋ ಲಾಸ್ಟ್ ಆಗಿದ್ದಾರೆ ಅಂತ ಆ ಭಾವನೆಯಲ್ಲಿ ಇರ್ತೀವಿ ರೈಡಿಂಗಲ್ಲಿ ಮತ್ತು ಈ ಥರ ಗ್ರೂಪಲ್ಲಿ. ಯಾವ ಘಾಟ್ ಅಂತ ಗೊತ್ತಿಲ್ಲ. ಇದು ಅಲ್ಲಿ ಚೆಕ್ ಪೋಸ್ಟ್ ಅಂತ ಹಾಕಿದ್ದಾರೆ, ಬಿಟ್ರೆ ಯಾವ ಘಾಟ್ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಕೇರಳಕ್ಕೆ ಸೇರುತ್ತಾ, ಕರ್ನಾಟಕಕ್ಕೆ ಸೇರುತ್ತಾ ಗೊತ್ತೇ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಹಾಂ, ಯಾವ್ದು ಗುರು ರೆಸ್ಟೋರೆಂಟ್ ಇದು? ಕೂರ್ಗ್ ಗೇಟ್. ಇನ್ನೂ ಎಂಟ್ರಿ ಆಗಿಲ್ಲ ಕೂರ್ಗೆ, ಔಟ್ಸ್ಕರ್ಟ್ಸಲ್ಲಿ ಇರೋದು ಇದು. ಸೊ ಲಂಚ್ ಮಾಡಿದ್ವಿ ಇಲ್ಲೇ. ಸೊ ಆ ಘಾಟ್ ಏನೋ ಸಮಥಿಂಗ್ ಇದೆಯಲ್ಲ, ಆ ಟ್ರಯಲನ್ನು ಹೊಡಿಬೇಕಿದ್ರೆ ಸಾಕ್ಬೇಕು ಅನಿಸ್ತೈತೆ ಗುರು. ಬನ್ನಿ. ಲೆಟ್ಸ್ ಹೀಟ್ ಟು ಬ್ಯಾಂಗ್ಳೂರ್. 4:15 ಆಯಿತು ಟೈಮು. ಬಟ್ ಬ್ಯಾಂಗ್ಳೂರು ರೀಚ್ ಆಗುವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೋಡೋಣ. ಪೀಸಾಗಿದೆ ಗುರು. ಕೂರ್ಗೆ ಬಂದ ತಕ್ಷಣ, ಕೂರ್ಗೆ ಎಂಟ್ರಿ ಆದ ತಕ್ಷಣ ಫುಲ್ ಮೈಯೆಲ್ಲ ಕೋಲ್ಡು, ಎನ್ವಿರಾನ್ಮೆಂಟೇ ಫುಲ್ ಕೋಲ್ಡ್ ಆಗಿಬಿಡ್ತು. ನಾನು ಚಿನ್ನಪ್ಪ ಇಬ್ಬರೇ ಹಿಂದ್ಗಡೆ ಇದ್ದೀವಿ, ಮತ್ತಿದ್ದವರೆಲ್ಲ ಮುಂದ್ಗಡೆ ಹೋಗ್ಬಿಟ್ಟಿದ್ದಾರೆ. ಓಯ್ ಓಯ್, ಕ್ರೇಜಿ ಆಗಿದೆ ಗುರು ಮಾತ್ರ ರೂಟು. ವಾವ್, ಸೂಪರ್ಬ್. No, I don't know the route. We have to take left or somewhere. Yeah, go ahead. ಇಲ್ಲೆಲ್ಲೋ ಲೆಫ್ಟ್ ಹೋಗ್ಬೇಕು ಅನ್ಸುತ್ತೆ. ನಾವು ಕನಕಪುರ ಮೇಲೆ ಹೋಗ್ತಿದ್ದೀವಿ. ಮೈಸೂರು ಸರ್ವಿಸ್, ಮೈಸೂರು ಎಕ್ಸ್ಪ್ರೆಸ್ ಹೈವೇ ಸರ್ವಿಸ್ ರೋಡ್ ತಗೊತಾ ಇಲ್ಲ. ಕರೆಂಟ್ಲಿ ನಾನು ಮೈಸೂರಲ್ಲಿ ಇದ್ದೀನಿ. ಇವಾಗ ಟೈಮ್ ನನ್ನ ಪ್ರಕಾರ ಒಂದು 6:30 to 7 ಆಗಿದ್ದಿರ್ಬೋದು. ಬಟ್ ಏನು ಪಡ್ಕೊಂಡು ಏನೋ ಗೊತ್ತಿಲ್ಲ, ಆ ವೈಬು, ಆ ಪೀಸ್ ಆಫ್ ಮೈಂಡ್ ಈ ರೈಡಲ್ಲಿ ಅದು ಮಾತ್ರ ಪೀಕಲ್ಲಿತ್ತು. ಅಷ್ಟೇ ಬೇಕಾಗಿರೋದು. ಸೊ ನಾನು ವೀಡಿಯೋಸ್ ಎಲ್ಲ ಹಾಕ್ತೀನಿ, ಅದಕ್ಕೆ ವ್ಯೂಸ್ ಬರುತ್ತೋ ಇರುತ್ತೋ ನಂಗೆ ಸೆಕೆಂಡರಿ. ಸೊ ನಾನು ಅದನ್ನ ಮೈಂಡಿಗೂ ತಗೊಳ್ಳಲ್ಲ. ಬಟ್ ಈ ಥರ ಒಂದು ರೈಡನ್ನು ಮಂತ್ಲಿ ಒಮ್ಮೆ ಮಾಡ್ತಾ ಇದ್ರೆ ಪೀಸ್ ಗುರು.
ಐ ಥಿಂಕ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಮೀನ್ ಈ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಸೀರೀಸ್ಗಳು, ಇದೇ ಥರ ಒಳ್ಳೆ ರೈಡ್ಗಳು ಗ್ರೂಪಲ್ಲಿ ಮಾಡ್ತಾ ಇರೋಣ. ಸೊ ನಮ್ಮ ಗಾಡಿಗಳು ಅದಕ್ಕೆ ಪ್ರಿಪೇರ್ ಆಗ್ತಾನೆ ಇರ್ತವೆ. ಇನ್ಮೇಲೆ ಐ ಥಿಂಕ್ ಕರೆಂಟ್ಲಿ ಮೈಸೂರಲ್ಲಿ ಇದ್ದೀನಿ, ಇನ್ನೂ ಲಾಂಗ್ ಜರ್ನಿ ಇದೆ. ಆದ್ರೂ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇನ್ನು ವಿಸಿಬಿಲಿಟಿ ಇಲ್ಲ ಒಂದು, ಮತ್ತು ಫುಲ್ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವೆಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಈ ರೈಡು ಒನ್ ಆಫ್ ದ ಅನ್ಫರ್ಗೆಟಬಲ್ ಮೆಮೊರಿ, ಆ ಬಕೆಟ್ ಲಿಸ್ಟಿಗೆ ಸೇರುತ್ತೆ ಪಕ್ಕ. ಇವಾಗಲೇ ಮೈಸೂರಲ್ಲಿದ್ದೀನಿ, ಆದರೂ 650 ಕಿಲೋಮೀಟರ್ ಓಡಿಸಿದ್ದೀನಿ ಗಾಡಿನ ಈ ರೈಡಲ್ಲಿ, ಕೇರಳ ರೈಡಲ್ಲಿ. ಇನ್ನೂ ಒಂದು 180 ಕಿಲೋಮೀಟರ್ ಬಾಕಿ ಇದೆ ಮನೆಗೆ ಹೋಗೋ ತನಕ. ಸೊ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಡ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಈ ಥರ ಸೀರೀಸ್ಗಳು ಅವಾಗ ಹೇಳ್ದವಾಗ ಇನ್ನು ಮುಂದೆ ಬರ್ತಾ ಇರುತ್ತೆ. ಈ ಥರ ಗ್ರೂಪ್ ರೈಡ್ಗಳು ಮಾಡ್ತಾ ಇರೋಣ, ಮನಸ್ಸಿಗೆ ಒಂಥರ ಶಾಂತಿ ಸಿಗ್ತಾನೇ ಇರುತ್ತೆ. ಒಳ್ಳೆ ಕೋಆರ್ಡಿನೇಷನ್ ಇತ್ತು. ಹೋಗುವಾಗ ಚಿನ್ನಪ್ಪ ನಮ್ಮನ್ನು ಲೀಡ್ ಮಾಡಿದ್ರು ಅಪ್ ಟು ಕೂರ್ಗ್ ತನಕ. ಅಲ್ಲಿಂದ ಜಿನು ಲೀಡ್ ಮಾಡ್ದ, ಎಂಟೈರ್ ಕೇರಳನೇ ಜಿನು ಲೀಡ್ ಮಾಡ್ದ. ದೆನ್ ಅಪ್ ಟು ಕೂರ್ಗ್ ಬರೋ ತನಕ ಮಣಿ ಲೀಡ್ ಮಾಡ್ದ. ದೆನ್ ಮೈಸೂರಿಂದಲೂ ಕೂಡ ಇವಾಗ ಮಣಿನೇ ಲೀಡ್ ಮಾಡ್ತಾ ಇದ್ದಾನೆ ನಮಗೆ. ಬಟ್ ಚೆನ್ನಾಗಿರೋ ಲೀಡರ್ಶಿಪ್ ಕೆಪಾಸಿಟಿ ಇದೆ ನಮ್ಮ ಹುಡುಗರಿಗೆ. ಕೋಆರ್ಡಿನೇಷನ್ ಇಂಪಾರ್ಟೆಂಟು. ರೈಡಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗೋದು, ಟಚ್ ಗಿಚ್ ಮಾಡ್ಕೊಳ್ಳೋದು ಅದೆಲ್ಲ ಏನೂ ಆಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ರೈಡರ್ಸು. ತುಂಬ ಚೆನ್ನಾಗಿತ್ತು ಈ ರೈಡ್ ಟೋಟಲಿ ಹೇಳ್ಬೇಕಂತ ಹೇಳಿದ್ರೆ. ಐ ವಾಸ್ ಸೋ ಸ್ಯಾಟಿಸ್ಫೈಡ್, ಟೀಮ್ ಈಸ್ ಫುಲ್ ಸ್ಯಾಟಿಸ್ಫೈಡ್. ಬಟ್ ವಿ ಹ್ಯಾವ್ ಡನ್ ಇಟ್ ಗಾಯ್ಸ್. ಈ ಥರ ಸಕ್ಸಸ್ಫುಲ್ ರೈಡನ್ನು, ಲಾಂಗ್ ರೈಡನ್ನು ಇದೇ ಇನಿಷಿಯಲ್ ಅಂತ ತಗೊಂಡು ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಚೇಸ್ ಟು ಮೈ ಬಡೀಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.